ಹಾಯ್, ನಮಸ್ತೆ. ನಾನಿವತ್ತು ನಿಮಗೆ ಬಸ್ಸಾರು ಮಾಡೋದು ತೋರಿಸ್ತಿದ್ದೇನೆ. ಸಬ್ಬಸಿಗೆ ಸೊಪ್ಪು ಹಾಗೂ ಹೆಸರು ಕಾಳು ಹಾಕಿ ಬಸ್ಸಾರು ಮಾಡ್ತಿದ್ದೇನೆ. ಮೊದಲಿಗೆ ಸಬ್ಬಸಿಗೆ ಸೊಪ್ಪನ್ನು ಚೆನ್ನಾಗಿ ತೊಳೆದ್ಬಿಟ್ಟು ನೀರೆಲ್ಲ ಆರಿಸ್ಕೊಂಡ್ಬಿಟ್ಟು ಹೆಚ್ಕೊಳ್ಳೋಣ. ಚೆನ್ನಾಗಿ ಸಣ್ಣದಾಗಿ ಹೆಚ್ಕೋಬೇಕು. ಇದನ್ನು ಆಮೇಲೆ ನಾವು ಬೀನ್ಸ್ ಹಾಕಿದ್ದೇನೆ, ಡಬಲ್ ಬೀನ್ಸು. ಇದು 1 ಕಪ್ಪಷ್ಟು. 1 ಕಪ್ಪಷ್ಟು ಹೆಸರು ಕಾಳು ಕುಕ್ಕರಲ್ಲಿ, 1 ಕಪ್ಪಷ್ಟು ಬೀನ್ಸ್, ಡಬಲ್ ಬೀನ್ಸ್, ಹಾಗೆ 1 ದೊಡ್ಡ ಕಪ್ಪಷ್ಟು ಸಬ್ಬಸಿಗೆ ಸೊಪ್ಪು ಹೆಚ್ಕೊಂಡಿದ್ದು. ಇದಕ್ಕೆ ನೀರು ಮಿಕ್ಸ್ ಮಾಡಿ ಅದಕ್ಕೆ ಅರಿಶಿಣ ಪುಡಿ ಮತ್ತು ಉಪ್ಪು, ಇಡಿಯಾಗಿ 1 ಟೊಮೆಟೊನ ಇಟ್ಕೊಂಡಿದ್ದೇನೆ. ಕುಕ್ಕರಲ್ಲಿ 2 ಸೀಟಿ ಹಾಕಿದ್ರೆ ಸಾಕು. ಈ ಕಡೆ ನಾವು 1 ಸ್ಪೂನಷ್ಟು ಕಾಳು ಮೆಣಸು, 1 ಸ್ಪೂನಷ್ಟು ಜೀರಿಗೆ, 2 ಹಸಿಮೆಣಸು, ಬೆಳ್ಳುಳ್ಳಿ, ಶುಂಠಿ, ಆಮೇಲೆ 1 ದೊಡ್ಡ ಈರುಳ್ಳಿ ಹೆಚ್ಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಆಮೇಲೆ ಅದಕ್ಕೆ ನಾವು ಬೇಯಿಸ್ಲಿಕ್ಕೆ ಹಾಕಿದ್ದ 1 ಟೊಮೆಟೊನ ಇದಕ್ಕೆ ಹಾಕೊಳ್ಳೋಣ. ಆಮೇಲೆ ಬೇಯಿಸ್ಲಿಕ್ಕೆ ಹಾಕಿದ್ದ ಸೊಪ್ಪು, ಕಾಳು ಮತ್ತು ಬೀನ್ಸು ಸ್ವಲ್ಪ ತೊಗೊಂಡ್ಬಿಟ್ಟು ಇದು ಮಸಾಲೆಗೆ ನಾವು ಸೇರಿಸ್ಕೋಬೇಕು. ಅದಕ್ಕೆ ಸ್ವಲ್ಪ ಹುಣಸೆಹಣ್ಣು ಹಾಕಿ ರುಬ್ಕೋಬೇಕು. ಉಳಿದ ಸೊಪ್ಪು ಎಲ್ಲ ನಾವು ಅದ್ರದ್ದು ನೀರೆಲ್ಲ ಸೋಸ್ಕೋಬೇಕು. ಆಮೇಲೆ ಮಿಕ್ಸಿ ಹಾಕಿದ ಮಸಾಲೆಯನ್ನು ನಾವು ಇಟ್ಕೊಂಡು ಈಗ ಒಂದು ಒಗ್ಗರಣೆ ಮಾಡೋಣ. ಎಣ್ಣೆಯಲ್ಲಿ ಸಾಸಿವೆ, ಜೀರಿಗೆ, ಆಮೇಲೆ ಬೆಳ್ಳುಳ್ಳಿ ಜಜ್ಜಿದ್ದು, ಸ್ವಲ್ಪ ಕರಿಬೇವು, ಆಮೇಲೆ 2 ಒಣ ಮೆಣಸು ಹಾಕ್ಕೊಂಡಿದ್ದೇನೆ. ಅದನ್ನು ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಮಿಕ್ಸಿ ಮಾಡ್ಕೊಂಡಿದ್ದ ಮಸಾಲೆನ ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಂಡಿದ್ದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನಮಗೆ ಎಷ್ಟು ಬೇಕೋ ಅಷ್ಟು ತೆಳ್ಳದಾಗಿ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು, ಸ್ವಲ್ಪ ಬೆಲ್ಲ, ಹುಡಿ ಬೆಲ್ಲ ಹಾಕಿದ್ದೇನೆ. ಅದನ್ನು ತುಂಬ ತೆಳ್ಳನೂ ಮಾಡ್ಕೋಬಾರ್ದು. ಅದು ಚೆನ್ನಾಗಿ ಬೇಯಿಸ್ಕೊಂಡು ಕುದಿಸ್ಕೊಂಡು ಅದ್ರ ಮೇಲ್ಗಡೆಯಿಂದ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ. ಈಗ ನಾನು ಪಲ್ಯ ಮಾಡ್ಕೊತಿದ್ದೇನೆ, ಸಬ್ಬಸಿಗೆ ಸೊಪ್ಪು, ಬೀನ್ಸ್ ಮತ್ತು ಹೆಸರು ಕಾಳಿಂದ. ಒಗ್ಗರಣೆಯಲ್ಲಿ ನಾನು ಸಾಸಿವೆ, ಜೀರಿಗೆ, ಬೆಳ್ಳುಳ್ಳಿ 3 ಹಾಕ್ಕೊಂಡಿದ್ದೇನೆ. ಆಮೇಲೆ 1 ಸಣ್ಣದಾಗಿ ಹೆಚ್ಕೊಂಡಿರೋಂಥ 1 ಈರುಳ್ಳಿ ಹಾಕ್ಕೊಂಡಿದ್ದೇನೆ. ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಆಮೇಲೆ ಟೊಮೆಟೊ ಹಾಕ್ಕೋಬೇಕು. ಆಮೇಲೆ ನಾವು ಇಟ್ಕೊಂಡಿರೋಂಥ ಹೆಸರು ಕಾಳು, ಬೀನ್ಸ್, ಸಬ್ಬಸಿಗೆ ಸೊಪ್ಪನ್ನು ಹಾಕ್ಕೊಂಡು ಇದಕ್ಕೆ ನಾವು ಅರಿಶಿಣ ಪುಡಿ, 1 ಸ್ಪೂನು ಖಾರದ ಪುಡಿ, ಸ್ವಲ್ಪ ಗರಂ ಮಸಾಲೆ, ಆಮೇಲೆ ಸ್ವಲ್ಪ ತುರಿದ ತೆಂಗಿನಕಾಯಿ, ಉಪ್ಪು, ಇದಿಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ 1 ಕುದಿ ತೆಗೆಸ್ಕೊಂಡ್ಬಿಟ್ಟು ಆಮೇಲೆ ಇದಕ್ಕೆ ಮೇಲುಗಡೆಯಿಂದ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ರೆ ಆಯಿತು, ಪಲ್ಯ ರೆಡಿ. ಈಗ ನಾನು ಅದಕ್ಕೆ ಕಾಂಬಿನೇಷನ್ ಆಗಿ ರಾಗಿ ಮುದ್ದೆ ಮಾಡ್ಕೊಂಡಿದ್ದೇನೆ. ರಾಗಿ ಮುದ್ದೆ ಜೊತೆಗೆ ಬಸ್ಸಾರು ತುಂಬ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ. ಥ್ಯಾಂಕ್ ಯು.